ಇಲ್ಲ, ರೋಪುವೆ ಇದು ಹಳೆಯದು, ಅದು ಇವತ್ತು ಚರ್ಚೆ ಆಗಿಲ್ಲ. ಹಳೆಯದು ಅದು ರೋಪುವೆ ಮಾಡಬೇಕು ಅಂತ. ಅದಕ್ಕೆ ಎನ್ವೈರನ್ಮೆಂಟ್ ಈ ಪರಿಸರವಾದಿಗಳು ವಿರೋಧ ಮಾಡಿದ್ರು, ಅದು ಹಂಗೆ ನಿಂತೋಯ್ತು ಅಷ್ಟೇ. ಅದು ಹಿಂದಿನೇ ಮಂಜೂರಾಗಿತ್ತು. ಇವತ್ತು ಚರ್ಚೆ ಮಾಡಿ ಎಲ್ಲ ಅದನ್ನೆಲ್ಲ ಮಾಡಕ್ಕೆ ಹೇಳಿದ್ದೀವಿ. ಮತ್ತೆ ಈ ನಡ್ಕೊಂಡು ಬರ್ತೀವಲ್ಲ, ಏನದು ಮೆಟ್ಲು, ಆ ಮೆಟ್ಲು ಎಲ್ಲ ಅಭಿವೃದ್ಧಿ ಪಡಿಸಕ್ಕೆ ಹೇಳಿದ್ವಿ. ಏಯ್ ಅಲ್ಲಪ್ಪ, ನೀನು ಪ್ರಶ್ನವಲ್ಲ. ಇಲ್ಲ, ಡ್ರೆಸ್ ಕೋಡ್ ಇಲ್ಲ. ನೋ ಡ್ರೆಸ್ ಕೋಡ್. ಎಲ್ಲ irrespective of the caste, irrespective of the religion, irrespective of the sex, ಎಲ್ರಿಗೂ ಬರ್ಬೋದು. ನೋ ಡ್ರೆಸ್ ಕೋಡ್. ಬೆಟ್ಟದ ಮೇಲೆ ಅನ್ಆಥರೈಸ್ ಕನ್ಸ್ಟ್ರಕ್ಷನ್ ಬೆಟ್ಟದ ಮೇಲೆ ಅನ್ಆಥರೈಸ್ ಕನ್ಸ್ಟ್ರಕ್ಷನ್ ಇತ್ತೀಚೆಗೆ ಬಹಳಷ್ಟು ಕಟ್ಟಡಗಳು ಬರ್ತಾ ಇದ್ದಾರೆ. ಇಲ್ಲ, ಅವೆಲ್ಲ ನಿಲ್ಲಿಸ್ತೀವಿ. ಶಕ್ತಿ ಯೋಜನೆಯಿಂದ ಆದಾಯ ಜಾಸ್ತಿ ಆಗಿದೆ. ಶಕ್ತಿ ಯೋಜನೆಯಿಂದ ಆದಾಯ ಜಾಸ್ತಿ ಆಗಿದೆಯಾ? ಆಗಲೇಬೇಕಲ್ವಾ? ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತದಲ್ಲ. ಎಲ್ಲ ಯಾತ್ರಾ ಸ್ಥಳಗಳು ಮತ್ತು ಪ್ರವಾಸೋದ್ಯಮ ಸ್ಥಳಗಳು ಮತ್ತು ದೇವಸ್ಥಾನಗಳ ಕಡೆ ಎಲ್ಲ ಕಡೆ ಜಾಸ್ತಿ ಆಗಿದೆ ಆದಾಯ. ಸರ್, 21 ದೇವಸ್ಥಾನಗಳ ಸೇರ್ಪಡೆ ಅಭಿವೃದ್ಧಿ ಅಂತಂದ್ರೆ 24 ಮೈಸೂರು ನಗರದ ಅಥವಾ 24 ದೇವಸ್ಥಾನಗಳು ಬೇಕಾದ್ರೆ ಯಮನ ಪ್ರಾಧಿಕಾರ ವ್ಯಾಪ್ತಿ ಯಾವ್ಯಾವ ದೇವಸ್ಥಾನಗಳು, ಅದರಲ್ಲಿ 5 ಮಾತ್ರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನನಗೆ ದೇವಸ್ಥಾನದ ಅಚ್ಚುಕಟ್ಟಲ್ಲಿ ಬರುವಂಥ ಎಲ್ಲ ಭೂಮಿನ ಸರ್ವೆ ಮಾಡೋದಕ್ಕೆ ಎಲ್ಲ ಸರ್ವೆ ಮಾಡಕ್ಕೆ ಹೇಳಿದ್ವಿ. ಈಗ ದೇವಸ್ಥಾನದ ಆಸ್ತಿ ಇದೆಯಲ್ಲ, ಜಮೀನು ಇದೆಯಲ್ಲ, ಕೆಲವು ಜನ ಎಲ್ಲ ಒತ್ತುವರಿಯಾಗಿದ್ದಾರೆ. ಅದಕ್ಕೋಸ್ಕರ ಸರ್ವೆ ಮಾಡಿ ಮುಂದಿನ ಮೀಟಿಂಗ್ಗೆ ತರಬೇಕು. ಸರ್, ಇದನ್ನ ಹೊರತುಪಡಿಸುವ ಪ್ರಶ್ನೆ ಇದೆ. RSSನವರು ನಿನ್ನೆ ಜಾತಿ ಜನಗಣತಿನ ನಾವು ಒಪ್ಪಿಗೆ ಇದೆ, ಅದನ್ನ ಒಂದು ದುರ್ಬಳಕೆ ಮಾಡ್ಕೊಬಾರ್ದು ಅಂತ. ಯಾಕಂದ್ರೆ ಜಾತಿ ಜನಗಣತಿ ಕಂಡೀಷನ್ ಹಾಕಿದ್ದಾರೆ. ಅದನ್ನ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಮಾತ್ರ ಬಳಸಬೇಕು, ಬೇರೆದಕ್ಕೆ ಬಳಸಿದ್ರೆ ನಮ್ಮ ವಿರೋಧ ಇದೆ. ಸರ್, ಮೊದಲು ಜಾತಿ ಡಿವೈಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು ಬಿಜೆಪಿ ಮತ್ತೆ RSS. ದೇಶ ಹೊಡೆಯೋ ಕೆಲಸ ಜಾತಿ ಜನಗಣತಿ ಬೇಡ ಅಂತ ಇದ್ರು. ಇದಕ್ಕೆ ಯೂಟರ್ನ್ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸರ್, ಮೈಸೂರು ದಸರಾಕ್ಕೆ ಅವಕಾಶ ಇದೆ.